ನನ್ನ ಮಗ ಸ್ಕಿಪ್ ಮಾಡಕ್ಕೆ ಬರಲ್ಲ ಫೋನಲ್ಲಿ. ಮತ್ತೆ ನಗಡೆ ನಡಿ, ನನಗೆ ಜೋರು ಹಾಡ್ಕೊತಾನೆ. ಆಯ್ತವಾ ಹೋಮ್ವರ್ಕು ಹೇಳ್ತೀನಿ, ಬಂದಿದ ತಕ್ಷಣನೇ ಮಾಡ್ಕೊ ಮಗಳು ಅಂದರೆ ಕೇಳಲ್ಲ. ಅವಳಿಗೆ ಹೇಳಿ ಹೇಳಿ ಬೈದು ನನಗೂ ಸುಸ್ತಾಗಿ ಅವಳ ದೃಷ್ಟಿಲಿ ಅಮ್ಮ ಡ್ಯಾಡಿನೇ ಚಂದ, ಅಮ್ಮ ಹೊಡಿತಾರೆ ಬೈತಾರೆ ಅನ್ನೋ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟು ಸೊ ನಾನು ಕೆಟ್ಟೊಳಗೆ ಹೋಗ್ಬಿಟ್ಟಿದ್ದೀನಿ. ಎಲ್ರಿಗೂ ಶುಭೋದಯ. ನಾನು ಈಗಷ್ಟೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಈಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಟ್ರಿಪ್ ಹೋಗೋದಿತ್ತು, ಸೊ ಹಾಗಾಗಿ 4:15 ಎದ್ದಿದ್ದೆ. ಅವ್ರು ಹೋಗೋರು, ಬಟ್ ಸ್ವಲ್ಪ ಬೇಗ ಎದ್ದು ಒಬ್ಬರೇ ಹೋಗ್ತಿದ್ದಾರಲ್ಲ, ಹಾಗಾಗಿ ಸ್ನಾನ ಮಾಡಿ ಸ್ವಲ್ಪ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಏನಾದರೂ ಫ್ರೂಟ್ಸು ಏನಾದ್ರು ಕೊಡೋಣ ಅಂತ ಹೇಳಿ ಸ್ವಲ್ಪ ನಾನು ಕೂಡ ಬೇಗ ಎದ್ದಿದ್ದೆ. ತಿಂಡಿ ಬೇಡ ಅಂತ ಹೇಳಿದರು, ಹಾಗಾಗಿ ಸ್ವಲ್ಪ ಬಿಸಿನೀರು ಕೊಟ್ಟೆ. ಆಮೇಲೆ ಲಾಸ್ಟಿಗೆ ಹೋಗುವಾಗ ಪಪ್ಪಾಯ ಕೊಡೋಣ ಅನ್ನೋದ್ರೊಳಗೆ ಮರ್ತೇ ಹೋಯ್ತು ನನಗೆ. ಬಟ್ ಅವ್ರಿಗೆ ತಿಂತಾನೂ ಇರಲಿಲ್ಲ ಅರ್ಜೆಂಟಲ್ಲೇ. ಸೊ ಈಗಷ್ಟೇ ಹೋದರು. ಈಗೆಲ್ಲ ನನ್ನ ಮಕ್ಕಳು ಮಲಗಿದ್ದಾರೆ ಇಬ್ರು. ಅವ್ರು ಈಗಷ್ಟೇ ಹೋದರು. ಈಗಿನ್ನೂ 5:15 ಆಗಿದೆ. ನಾನೆಲ್ಲ ಕೆಲಸ ಮುಗೀತು. ತಿಂಡಿ ಒಂದು ಮಾಡಬೇಕು. ಒಂದು 6:15 ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 6:30 ಹಂಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಅರ್ಧ ಗಂಟೆಗೆ ಆಗೋಗ್ಬಿಡುತ್ತೆ. ಈಗ ಮಲ್ಕೊಂಡೆ ಫ್ರೆಶ್ ಎಲ್ಲ ಆದಮೇಲೆ ಮತ್ತೆ ಹೋಗಿ ಮಲ್ಕೊಂಡ್ರೆ ಚೆನ್ನಾಗಿರಲ್ಲ, ಅಂದರೆ ಆ ಎನರ್ಜಿ ಮತ್ತೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಬೇರೆ ಟೈಮಲ್ಲಿ ಮತ್ತೆ ಎದ್ದೇಳ್ಬೇಕು. ನಾನು ಎದ್ದೇಳುವಾಗಲೂ ಅಷ್ಟೇ ಯಾರಪ್ಪ 5:30 4:00 ಎದ್ದೇಳ್ತಾರೆ ಅಂದ್ಕೊಳ್ತಿದ್ದೆ. ಮತ್ತೀಗ ಮಲ್ಕೊಂಡ್ರೆ ಮತ್ತೆ ಅದೇ 6:30 ಅದೇ ಕೆಲಸ ಆಗುತ್ತೆ. ಸೊ ಹಾಗಾಗಿ ಮಲಗಲ್ಲ. ಅವ್ನು ಎದ್ದೇಳೋದ್ರೊಳಗೆ ಸ್ವಲ್ಪ ವಾಯ್ಸ್ ಓವರ್ ಏನಾದ್ರು ಕೊಡೋದಿರುತ್ತೆ, ಅದು ಕೊಟ್ಬಿಡ್ತೀನಿ. ಇಲ್ಲಾಂದರೆ ತಿಂಡಿಗೆ ರೆಡಿ ಮಾಡ್ಕೊತೀನಿ. ಇವತ್ತಂಗಂತ ನಾನೇ ಹೋಗ್ಬಿಟ್ಟು ಬರ್ಬೇಕು ನನ್ನ ಮಗಳನ್ನ. ಇನ್ನು ನನ್ನ ಮಗನ ಕರ್ಕೊಂಡೋಗಿ ಹೆಂಗೆ ಬಿಟ್ಟು ಬರೋದು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪ ಅವನು ಬೈಕಲ್ಲೆಲ್ಲ ಸ್ವಲ್ಪ ಇನ್ನೂ ಅಬ್ಲಾಡುತ್ತೆ, ಮುಖ ಹೋಗಿ ಬೈಕಿಗೆ ಬ್ರೇಕ್ ಹಾಕಿದಾಗ ಮುಖ ಹೊಡ್ಕೊಳ್ಳುತ್ತೆ. ಸೊ ಹಾಗಾಗಿ ಭಯ. ಮತ್ತೇನಾರ ಬೆಕ್ಕು ನಾಯಿ ನೋಡಿದ್ರೆ ಹಂಗಂಗೆ ಬಗ್ ನೋಡ್ತಾ ಇರ್ತೇನೆ. ಹಿಂದೆ ಇನ್ನೂ ಕೂರಿಸ್ಕೊಳ್ಳಲ್ಲ, ಅದಕ್ಕೆ ಕೂತ್ಕೊಳ್ಳೋಕೆ ಗೊತ್ತಿಲ್ಲ ಹಿಂದೆ. ಸೊ ಹಾಗಾಗಿ ಮುಂದೆ ನಿಲ್ಲಿಸ್ಕೊಂಡಾಗ ಹಂಗೆ ಮಾಡುತ್ತೆ, ಅದು ಭಯ. ಮತ್ತು ನನಗೆ ಇಬ್ಬರು ಕೂರಿಸ್ಕೊಂಡು ಬ್ಯಾಲೆನ್ಸ್ ತಪ್ಪುತ್ತೆ, ಕಾಲು ಕೂಡ ಇಟ್ಕಲ್ಲ ನನಗೆ. ಕ್ರಾಸ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ತಿಂಡಿ ಟೈಮಿಗೆ ಸಿಗ್ತೀನಿ. ಬಾಯ್. ಈಗ ಬಟ್ಟೆ ವಾಶ್ಗೆ ಹಾಕ್ಬಿಡ್ತೀನಿ. ನಮ್ಮಮ್ಮ ಚಿಕ್ಕದ್ರಲ್ಲಿದ್ದಾಗ ಮುಟ್ಸಾಕು ಕ್ಲೀನಾಗಿ ಅಂತ ಹೇಳೋರು. ನಮಗೆ ಗೊತ್ತಾಗ್ತಿರ್ಲಿಲ್ಲ, ಹೆಂಗೆ ಬೇಕು ಹಂಗಂಗೆ ತೆಗ್ದು ಬಿಸಾಕು ಹೋಗ್ತೈತೆ. ಇವಾಗ ನನ್ನ ಮಕ್ಕಳು ಆ ಕೆಲಸ ಮಾಡುವಾಗ ನನ್ನ ಮಗಳು ದಿನ ಅದೇ ನೆನಪಿಗೆ ಬರುತ್ತೆ. ಗುಡ್ ಮಾರ್ನಿಂಗ್ ಮೈ ಸ್ವೀಟ್ ಹಾರ್ಟ್. ನೀರು ಕುಡ್ಕೊಂಡು ಆಮೇಲೆ ಮುಖ ತೊಳ್ಕೊಂಡು ಬುಕ್ ಇಟ್ಕೊ. ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಮಗಳು ಇಬ್ಬರೇ ಅಲ್ವಾ, ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ. ಅಷ್ಟರೊಳಗೆ ನನ್ನ ಮಗ ಎದ್ದಿದ್ದೀನಿ, ನೋಡ್ಕೊಂಬರ್ತೀನಿ. ಬ್ಲಾಂಕೆಟ್ ಅನ್ನೋಕೆ ಬರಲ್ಲ ನನ್ನ ಬಂಗಾರಿಗೆ. ಹಂಗೆ ಟವಲ್ ಹಾಕು ಅನ್ನುತ್ತಿದ್ದ ಅದು ಮನುಷ್ಯ. ನಮ್ಮ ಮನೆ ಶೌಕಾರ ಹಾಗೆ ತೆಗೆದ್ರೆ ಒಳ್ಳೆ ಗಾಳಿ ಬರುತ್ತೆ ಮಾತ್ರ. ನನ್ನ ಮಗಳು ಎದ್ದು ಸ್ನಾನಕ್ಕೆ ಹೋಗಿದೆ. ಗುಡ್ ಮಾರ್ನಿಂಗ್. ಇನ್ನು ಒಳ್ಳೆ ಸಬ್ಗೆ ಸೊಪ್ಪು ತಗೊಬಿಟ್ಟು ಬಂದಿದ್ದೆ. ಇಷ್ಟು ಹಾಕ್ತೀನಿ ನೋಡೋಣ, ಅದೇನು ಕೊನೆಗೆ ಇಷ್ಟ ಆಗುತ್ತೆ. ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ, ನಾಳೆ ಪಲಾವ್ಗೆ ಹಾಕ್ತೀನಿ. ಅಥವಾ ಇದಕ್ಕೆ ಮೂಲಂಗಿ ಇದ್ರೆ ಚೆನ್ನಾಗಿರುತ್ತೆ. ಮೂಲಂಗಿಗೆ ಇದು ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ. ನನಗೆ ಸೊಪ್ಪುಗಳಂದ್ರೆ ತುಂಬ ಇಷ್ಟ, ಬಟ್ ಮಾಡೋದು ರೆಸಿಪಿ ಕಡಿಮೆ. ಯಾಕಂದರೆ ಇದರಲ್ಲಿ ಮಣ್ಣು ತುಂಬ ಇರುತ್ತೆ, ಹುಳ ಇರುತ್ತೆ, ಒಂದೊಂದನ್ನು ಕ್ಲೀನಾಗಿ ನೋಡಬೇಕು. ಸೊ ಪಾಲಕ್ ಸೊಪ್ಪಲ್ಲಂತೂ ಸಿಕ್ಕಾಬಟ್ಟೆ ಮಣ್ಣಿರುತ್ತೆ. ನನ್ನ ಮಗಳು ಸ್ನಾನ ಮಾಡ್ಕೊಬಿಟ್ಟು ಬಂತು. ಒಂದು ಗ್ಲಾಸ್ ನೀರು ಕೊಡ್ತೀನಿ, ಕುಡಿದ್ಬಿಟ್ಟು ಒಂದು ಸ್ವಲ್ಪ ಪಪ್ಪಾಯ ತಿನ್ನಿಸ್ತೀನಿ. ಆನಂತರ ಅವಳದು ಕುಡಿದು ತಿಂದು ಏನಾದರೂ ರೆಡಿ ಆಗೋದ್ರೊಳಗೆ ತಿಂಡಿ ಮಾಡಿದರೆ ತಿಂಡಿ ರೆಡಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಕೊಡ್ತೀನಿ. ತಗೋ ನೀರು ಕುಡಿದ್ಬಿಟ್ಟು. ಓ ಬ್ಯಾಗು ಅದು ಸೇಮ್ ಮಗಳು. ಏನೇನು ಹೋಮ್ವರ್ಕ್ ಇದೆ ಪಟ್ಟಂತ ಮುಗಿಸ್ಕೊಂಡ್ಬಿಟ್ಟು ಮುಗೀತಾ. ಸ್ವಲ್ಪ ಹಂಗೆ ನೋಡ್ಕೊ. ನಾನು ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಪಲ್ಯನೂ ಅಷ್ಟೇ, ತರಕಾರಿನೂ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆನೆ. ಹಾಗೆ ಟೊಮೊಟೊ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ. ಇದು ಉಪ್ಪಿಟ್ಟಿಗೆ, ಇದು ಮಧ್ಯಾಹ್ನ ತರಕಾರಿ ಪಲ್ಯಕ್ಕೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ. ಅಂದರೆ ಏನೂ ತರಕಾರಿ ಹಾಕಲ್ಲ ನಾವು, ಬರೀ ಟೊಮೊಟೊ ಈರುಳ್ಳಿ ಹಾಕಿ ಮಾಡ್ತೀವಿ ಅಂದಾಗ ಇದು ಸ್ವಲ್ಪ ಎಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗಾಗಿದ್ರೆ. ಕರ್ಬೇವಿನ ಸೊಪ್ಪು ಹಾಕೊಂಡು ನೆಕ್ಸ್ಟ್ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಒಂದೊಂದು ಹಾಕಿದ್ರೆ ಸಗದಾಗಿರುತ್ತೆ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಫ್ರೈ ಆಗುವಷ್ಟು. ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕೊಳ್ತೀನಿ. ಸ್ವಲ್ಪ ಸಣ್ಣ ಈರುಳ್ಳಿ ಫ್ರೈ ಆಗಲಿ. ಏನು ಮಾಡ್ತಾ ಇದ್ದೀರಾ? ಮನೆಗೆ ಕುಳ್ಗಿಡ್ಸಿದ್ರೆ ಸರಿ ಇರಲ್ಲ, ಹಬ್ಬ ಮಾಡ್ಬಿಡ್ತೇನೆ. ಇಲ್ಲಿ ಇಟ್ಟಿದ್ದೆಲ್ಲ ಎಳ್ದೆಳ್ದು ಹಾಕೋನು. ಈಗಲೂ ಎಳ್ದಾಕ್ತಾನೋ ಏನೋ, ಅದು ಎಳ್ದಾಕಿ ಕೆಳಗೆ ಬೀಳ್ಸಿದ್ರೆ ಪರವಾಗಿಲ್ಲ, ಸಾಕು. ಇನ್ನು ರಾತ್ರಿ ಇದು ತಗೊಂಡೋಗಿ ಒಂದೊಂದಾಗಿ ತಗೊಂಡೋಗಿ ಬಾಲ್ಕಾಲಿನ ಬಿಸಾಕೋನು.
ಟುವಲ್ ಅಲ್ಲ ಮಗನೇ ಇದು, ಟುವಲ್ ಅಂತ, ಟುವಲ್. ಇದು ಟವಲ್ ಅಲ್ಲ ಕಣ್ಲ, ಬ್ಲಾಂಕೆಟ್. ಟವಲ್ ಅಲ್ಲ ಕಣ್ಲ, ಇದು ಬ್ಲಾಂಕೆಟ್ ಕಣ. ಬ್ಲಾಂಕೆಟ್ ಈಗ ನನಗೆ ಹೇಳ್ಕೊಳಕ್ ಬಂದಿದ್ದಾನೆ. ಇಲ್ಲಿಗೆ ಉಟ್ಕೊಂಡ್ ಬರ್ತಾವ ಇದನ್ನ. ಇದು ಆಕ್ಚುಲಿ ನನ್ನ ಮಗಂದು ಬ್ಲಾಂಕೆಟ್. ಮಧ್ಯಾಹ್ನ ಟೈಮ್ ಅಷ್ಟೇ, ಇದು ದೊಡ್ಡದು ಹಾಕಿದ್ರೆ ಎದ್ದು ಬಿಡ್ತಾನೆ ಶೆಕೆಗೆ. ಸೊ ಮೈ ಮೇಲೆ ಏನೋ ಒಂದು ಇರ್ಲಿ ಅಂತ, ಇಲ್ಲಾಂದ್ರೆ ಬೆಚ್ಚಿ ಬಿಡ್ದು ಬಿಡ್ತೇನೆ. ನನ್ನ ಮಕ್ಳು 2 ಮಕ್ಳಿಗೂ ಬೆಡ್ಶೀಟ್ ಹೊಚ್ಕೊಳ್ಳೋ ಅಭ್ಯಾಸ ಇಲ್ಲ. ಸುಮ್ಮನೆ ನಾನು ಎಚ್ಚರ ಆದಾಗ ಅವ್ರಿಗೆ ಹೊಚ್ಚಿಸ್ತೇನೆ. ರೆಡಿ ಆಯ್ತು. ಈ ಕಡ್ಡಿಗಳನ್ನ ಸಾಂಬಾರ್ಗೆ ಹಾಕಕ್ಕೆ ಎತ್ತಿಟ್ಕೊಳ್ತೀನಿ. ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಮೂಲಂಗಿ ತಗೊಬಂದು ಸಾಂಬಾರು ಮಾಡ್ತೀನಿ, ಚೆನ್ನಾಗಿರುತ್ತೆ. ಸಬ್ಕೆ ಸೊಪ್ಪು ಯಾರಿಗೆಲ್ಲ ಇಷ್ಟ, ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ತಿಳಿಸಿ. ಇದು ವಡೆಗೆ ಹಾಕಿದ್ರೆ ಚಂದ, ಪಲಾವ್ಗೆ ಹಾಕಿದ್ರೆ ಚಂದ, ಉಪ್ಪಿಟ್ಟಿಗೆ ಹಾಕಿದ್ರೆ ಚಂದ, ಮೂಲಂಗಿ ಹಾಕಿದ್ರೆ ಚಂದ. ಓನ ಕೂಸೆ ಈರುಳ್ಳಿ ಟೊಮೊಟೊ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಹಾಕೊಳ್ತೀನಿ, ಇನ್ನರ್ಧ ಮಧ್ಯಾಹ್ನಕ್ಕೆ ಪಲ್ಯಕ್ಕೆ ಇಟ್ಕೊಳ್ತೀನಿ. ಎಲ್ಲ ಕಾಳುಗಳನ್ನ ನೆನೆಸಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ತುಂಬ ಖಾರ ಇದೆ. ನಾವು ಮಕ್ಕಳಿರೋದ್ರಿಂದ ನಾನು ನಮ್ಮ ಮನೆಯವರಿಬ್ಬರು ಅಡ್ಜಸ್ಟ್ ಮಾಡ್ಕೊತೀವಿ ಖಾರನ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರೋಣ. ಇದು ಕುದ್ದ ಮೇಲೆ ರವೆ ಹಾಕೋದು. ಎಲ್ಲರಿಗೂ ಉಪ್ಪಿಟ್ಟು ಮಾಡೋದು ಗೊತ್ತಿರುತ್ತೆ, ಬಟ್ ಅವರದೇ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ನಾನು ಈ ರೀತಿ ಮಾಡ್ತೀನಿ. ರವೆನ ಹುರ್ಕೊಂಡ್ಬಿಡೋಣ. 1 ಸ್ಪೂನ್ ಅಷ್ಟು ಜೀರಿಗೆ. ಇವಾಗ ಇದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು, ಸ್ವಲ್ಪ ಅಂದರೆ ನಾನು ಎಷ್ಟು ಯೂಸ್ ಮಾಡ್ತೀನಿ, ಈಗ 1 ಲೋಟದಷ್ಟು ರವೆ ತಗೊಳ್ತೀನಿ. ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು ಅಂತಾರೆ, ಆ ಥರ ಏನಿಲ್ಲ. ಸ್ವಲ್ಪ ಘಮ ಬರೋವರೆಗೂ ಹಿಂಗೆ ಫ್ರೈ ಮಾಡಿದರೆ ಸಾಕು. ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ. ಈಗ ಸಣ್ಣ ಉರಿ ಮಾಡಿಬಿಟ್ಟು ರವೆ ಹಾಕ್ಕೊಳ್ತೀನಿ. 1 ಲೋಟ ರವೆಗೆ 1 ಲೋಟ ನೀರು ಹಾಕಿ ಕುದಿಯೋಕ್ಕಿಟ್ಟು ರವೆ ಎಲ್ಲ ಹಾಕಿ ಸಣ್ಣ ಉರಿ ಮಾಡಿಬಿಟ್ಟು ಒಂದು 5-10 ನಿಮಿಷ ಬಿಡ್ತೀನಿ. ನಮ್ಮನೆಗೆ ಉಪ್ಪು ಖಾರ ಅನುಗುಣವಾಗಿ ಹಾಕ್ಕೊಂಡಿದ್ದೀನಿ ನಾನು. ಮುಚ್ಚೋಣ. ಉಪ್ಪಿಟ್ಟು ರೆಡಿ. ಅಂದರೆ ಮುಂಚೆ ಎಲ್ಲ ಸ್ವಲ್ಪ ನಾನೀಗ ಒಂದು 2 ವರ್ಷದಿಂದ ಅಡುಗೆ ಮಾಡ್ತಿದ್ದೆಲ್ಲ ಕಡಿಮೆ ತರಿ ಆಗಲಿ, ರವೆ ಆಗಲಿ, ಮತ್ತು ಅಕ್ಕಿ ಹಿಟ್ಟು ಎಲ್ಲ ಜಲ್ಸೋದು. ಅವಾಗವಾಗ ಬಂದಾಗ ಎಲ್ಲ ಜಲ್ಸಿ ಇಡೋದು. ಮತ್ತು ನಾವು ಬರೋದು ಹೋಗೋದು ಇದ್ದಾಗ ಹೊರಗಡೆ ಇರ್ತಾ ಇರಲಿಲ್ಲ. ಕಡಲೆಬೇಳೆ, ತೊಗರಿಬೇಳೆ ಏನೇ ಆದರೂ ಎಲ್ಲ ಫ್ರಿಜ್ಜಿಗೆ ಇಡ್ತಾಯಿದ್ದೆ. ಈಗ ಅವೆಲ್ಲ ಹೊರಗಡೆ ತೆಗಿಬೇಕು. ಬಜ್ಜಿ ಬೋಂಡದು ಅಷ್ಟೇ, ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದಕ್ಕೆ. ಆವಾಗ ಯಾರು ಬಂದಾಗ ಅವಾಗ ಕಡಲೆ ಹಿಟ್ಟು ಒಂದು ಕಡೆ ಹುಡ್ಕೋದು, ಅರಿಶಿನ ಒಂದು ಕಡೆ ಹುಡ್ಕೋದು, ಖಾರದ ಪುಡಿ, ಉಪ್ಪು ಎಲ್ಲ ಒಂದೊಂದು ಕಡೆ ಹುಡ್ಕೋದು. ಹಂಗೆ ಮಾಡಲ್ಲ ನಾನು. ಒಂದು ಬಾಕ್ಸಿಗೆ ಖಾರದ ಪುಡಿ, ಉಪ್ಪು, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು ಮೈದಾ ಮತ್ತು ಸ್ವಲ್ಪ ರವೆ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸೋಂಪ ಕಾಳು ಹಾಕ್ತೀವೋ ಅಥವಾ ಜೀರಿಗೆ ಹಾಕ್ಕೊಳ್ತೀವಿ, ಏನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಯಾರು ಬಂದಿದ್ದ ತಕ್ಷಣ ಬಜ್ಜಿ ಮಾಡೋಂಗೆ, ಈರುಳ್ಳಿ ಬಜ್ಜಿ ಮಾಡೋದಿದ್ರೆ ಅದೊಂದು 4 ಸ್ಪೂನ್ ಹಾಕೊಳ್ಳೋದು, ಈರುಳ್ಳಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಬಿಡೋದು. ಎಕ್ಸ್ಟ್ರಾ ಏನಿಲ್ಲ. ಸಾಂಬಾರು ಸೊಪ್ಪು ಒಂದು ಆ್ಯಡ್ ಮಾಡ್ಕೊತೀನಿ ಲಾಸ್ಟಿಗೆ. ಆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು. ಅದು ಈಸಿಯಾಗಿ. ನನ್ನ ಮಗ ಸ್ಕಿಪ್ ಮಾಡೋಕ್ಕೆ ಬರೋಲ್ಲ ಫೋನ್ನೇ ಸ್ಕಿಪ್ ಮಾಡ್ತಾನೆ. ಮತ್ತೆ ನಗಡೆ ನಡಿ, ನನಗೂ ಜೋರು ಹಾಡ್ಕೊತಾನೆ ಮಗಳು. ಆಯ್ತವಾ ಹೋಮ್ವರ್ಕು? ಹೇಳ್ತೀನಿ ಬಂದಿದ ತಕ್ಷಣನೇ ಮಾಡ್ಕೊ ಮಗಳು ಅಂದರೆ ಕೇಳಲ್ಲ. ಅವಳಿಗೆ ಹೇಳಿ ಬೈದು ನನಗೂ ಸುಸ್ತಾಗಿ ಅವಳ ದೃಷ್ಟಿಲಿ ಅಮ್ಮ ಡ್ಯಾಡಿನೇ ಚಂದ, ಅಮ್ಮ ಹೊಡಿತಾರೆ ಬೈತಾರೆ ಅನ್ನೋ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟು. ಸೊ ನಾನು ಕೆಟ್ಟೊಳಗೆ ಹೋಗ್ಬಿಟ್ಟಿದ್ದೀನಿ. ಹಾಗಾಗಿ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಅದರಿಂದ ಉಪ್ಪಿಟ್ಟು ಸ್ವಲ್ಪ ಕಡಿಮೆ ಹಾಕ್ತೀನಿ. ಎಲ್ಲ ಮ್ಯಾಂಗೋ ಮತ್ತು ಆ್ಯಪಲ್ಲು ತುಂಬಿರ್ತೀನಿ. ಓಕೆನಾ? ಉಪ್ಪಿಟ್ಟು ಇಷ್ಟ ಆಗಲ್ಲಲ್ವ, ಇಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಿರ್ತೀನಿ. ಹೊರಗಡೆನೇ ಇಡ್ಬೋದು, ಇದಕ್ಕೆ ಹಾಕಿಟ್ಟಿರ್ತೀನಿ. ಓಣ ಆ್ಯಕ್ಚುಲಿ ಟಿಫನ್ ಬಾಕ್ಸ್ದು ವಿಡಿಯೋ ಮಾಡಾಕ್ದಾಗ ತುಂಬ ಜನ ಕೇಳ್ತಾ ಇದ್ರಿ, ಬಾಕ್ಸ್ ಇಲ್ವಾ, ಬ್ಯಾಗ್ ಇಲ್ವಾ ಅಂತ ಹೇಳ್ಬಿಟ್ಟು. ಬಾಕ್ಸ್ ಸಿಗುತ್ತೆ, ಬಟ್ ಪ್ಲೈನ್ ಬರ್ತಾ ಇದೆ ಈಗ. ಮತ್ತೆ ಬ್ಯಾಗ್ ಈಗ ಸದ್ಯಕ್ಕಿಲ್ಲ, ಇದ್ದಿದ್ದು ಖಾಲಿ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ಬಂದಾಗ ಖಂಡಿತ ವಿಡಿಯೋ ಮಾಡೇ ಹಾಕ್ತೀನಿ. ಮಗಳು ಎಲ್ಲ ತಿನ್ಕೊಂಡ್ಬಿಟ್ಟು ಬರಬೇಕು, ಇನ್ನು ಬಿಟ್ಟು ಬರಬಾರ್ದು. ಬೇಗ ತಿನ್ನೋ ಮಗಳು, ಟೈಮ್ ಆಯ್ತು. ಇವಳಿಗೆ ಇನ್ನೂ ತಲೆ ಬಾಚ್ಬೇಕು. ಮತ್ತೆ ಇವನಿಗೂ ಅಷ್ಟೇ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೋಗಿ ಕಳಿಸ್ಬಿಟ್ಟು ಬರಬೇಕು. ಟೈಮ್ ಹಿಡಿಯುತ್ತೆ. ಚಿಕ್ಕದ್ರಲ್ಲಿದ್ದಾಗ ಇಲ್ಲಿರ್ಬೇಕು, ಅದು ಹಿಂಗಂತ ಬೇಕು, ಕಿವಿಗೆ ತಾಗಬಾರ್ದು, ಹಂಗೆಲ್ಲ ಇರೋದು. ನಾನು ಅಮ್ಮನ ಹತ್ರ ಎಷ್ಟು ಜಗಳ ಮಾಡ್ಕೊಂಡಿದ್ದೀನಿ ಗೊತ್ತಾ. ಬರ್ರಿ ನೀವು ಜುಟ್ಟು ಸರಿಯಾಗಿ ಹಾಕೋಲ್ಲ, ಟೈಟಾಗಿ ಹಾಕೋಲ್ಲ ಅಂತ ತೆಗಿಯೋದು ಬಿಸಾಕೋದು.
ನಮಗೆ ಅದು ಈಗ ಹೆಂಗೆ ಅನುಭವ ಆಗುತ್ತೆ ಅನ್ನೋದಕ್ಕೆ ಅದು ಈಗಲೂ ಆ ದಿನಗಳು ಯಾವ ಜಾಗದಲ್ಲಿ ನಿಂತಿದ್ದು ಅಮ್ಮ ಹಿಂಗಂದ್ರು ನಾನು ಹೆಂಗೆ ಸಿಟ್ಟು ಮಾಡ್ಕೊಳ್ವಿ ಅಮ್ಮ ಹೆಂಗೆ ಕೂಸಿ ಸಾಕಪ್ಪ ಯಾರಿಗೂ ಸುಮ್ಮನೆ ಅಮ್ಮಂದಿರು ಏನು ಮಾಡೋದು ಅಂದ್ರೆ ಜೊತೆಲಿ ಮುಂದೆ ಕೂರಿಸ್ಕೊಂಡು ಸುಮ್ಮನೆ ಹಿಂಗೆ ಕುಕ್ಕೋದು ಮತ್ತು ಹಿಂಗೆ ಅನ್ನೋದು ಎಲ್ಲ ಮಾಡೋದು ಮುಲು ಅನ್ಸೋದು ಇಲ್ಲ ಚೆನ್ನಾಗಿರೋದು. ಪಾಪ ಇವಳೇ ಸ್ಕೂಲಿಗೆ ಹೊರಡಬೇಕು ಅಂತಂದ್ರೆ ಅವನೇ ಹೊರಡಿಸ್ಕೊಬಿಟ್ಟು ನಾವು ಸ್ಕೂಲಿಗೆ ಕಳಿಸೋ ಆಟ ಎಂತ ತಿಂಡಿ ಕರು ಅಂತ ಮಗನ ಅಕ್ಕಂಗೆ ಆಶೀರ್ವಾದ ಮಾಡಿ ಬಿಟ್ಟಣ. ಒಳ್ಳೇದು ಮಾರಪ್ಪ ನಮ್ಮ ಅಕ್ಕಂಗೆ. ಅಬ್ಬೋ ಇವು ಕಷ್ಟ ನೋಡಿ ರೆಡಿ ಮಾಡಿ ಕೂರ್ಸಿದಕ್ಕೆ ಎಲ್ಲೋ ಕೂತಿದ್ದೆ ನಾವು ಇನ್ನೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಇನ್ನೂ ಒಂದು 10 ನಿಮಿಷ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಇವನು ಬಾಗ್ಲಲ್ಲೇ ಕೂತಿದ್ದಾನೆ. ನೀರು ಕುಡ್ದೆ ರಜಾ? ಮತ್ತೆ ತಗೊಳ್ಳಿ ಕುಡೀರಿ. ಇಲ್ಲಿ ಕೂತ್ಕೊಂಡಿರ ನಾವು ಬರೋವರ್ಗು ತಗೋ ನೀರು ಕುಡಿ. ಅಕ್ಕ ಟಿವಿ ನೋಡ್ತಾ ಇದ್ದಾಳೆ. ಆಮೇಲೆ ಅವಳದು ಮುಗಿದ್ಮೇಲೆ ಹೋಗೋಣ ಸ್ಕೂಲಿಗೆ. ಇವಾಗ ಈ ಸ್ಥಿತಿಲಿದ್ದೇನೆ. ನನಗೆ ಅಲ್ಲಿ ಹೋಗಿ ಬರೋರು ಏನೋ ಥರ ತಳಮಳ ಬೈಕಲ್ಲಿ ಅವನ್ನ ಇಟ್ಕೊಂಡು ಹೋಗೋಕ್ಕೆ ನಂಗೆ ಕಷ್ಟ ಆಗುತ್ತೆ. ಮತ್ತು ಅಲ್ಲಿ ಗುಂಡಿಗಳು ಮತ್ತು ತುಂಬ ಕರ್ವ್ಸ್ ಇದೆ. ಹಾಗಾಗಿ ವೆಹಿಕಲ್ಸ್ ಈ ಟೈಮಲ್ಲಿ ಓಡಾಡ್ತಾ ಇರುತ್ತೆ. ಮಕ್ಳನ್ನ ಕಳ್ಸೋದು ಕರ್ಕೊಬರೋದು ಮಾಡ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಭಯ. ಮಲಗಿಸ್ಬಿಟ್ಟು ಜಜ್ಬಿಡ್ತೇನೆ ತಂಗೆ. ಇಲ್ಲಿ ನಮ್ದು ಏನೇ ಬಂದರೂ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ಬಂದು ಇಲ್ಲಿರುತ್ತೆ. ಏನೇ ಪೋಸ್ಟ್ ಬರಲಿಲ್ಲ. ಅಯ್ಯಪ್ಪ ಬೆಳಿಗ್ಗಾಗ್ತದೆ ನಾನು ತಕ್ಕೊಳ್ಳೋದಾದ್ರೆ ನನಗೆ ಅಯ್ಯಪ್ಪ ನನ್ನ ಕಾಗಿಷ್ಟ ಬಾಯ್ ಮಗಳು ಅಕ್ಕ ಬಾಯ್ ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದು ಅವಳು ಸ್ಕೂಲ್ ಇರೋದು ಒಂದು ಅರ್ಧ ಕಿಲೋಮೀಟ್ರು ಇಲ್ಲ ಇನ್ನೂ ಹತ್ರ. ಬಟ್ ಅವಳನ್ನ ಬಿಟ್ಬಿಟ್ಟು ಇಲ್ಲಿ ನಾನು ಗಾಡಿ ನಿಲ್ಸೋಕ್ಕೆ ಪಾರ್ಕ್ ಮಾಡೋಕ್ಕೆ ಬರ್ತೀನಲ್ವಾ ಮೊನ್ನೆ ಯಾಕೆ ಬರ್ತೀನಲ್ವಾ ಅದೇ 1 ಕಿಲೋಮೀಟ್ರ್ ಆಗುತ್ತೆ. ಕನ್ನಡ ಫಿಲ್ಮು ಯಾವ್ದು ಇರ್ಬೋದು ಹೇಳಿ ನೋಡೋಣ. ಮಗಳು ಕಲಿಸ್ಬಂದು ನಾನು ನನ್ನ ಮಗ ಫಿಲ್ಮ್ ನೋಡ್ತಾ ಇದೀವಿ. ಅವನಿಗೂ ತುಂಬಾ ಇಷ್ಟ. ನನಗೆ ಹಿಂಗೆ ಫ್ರೀಯಾಗಿ ಕೂತಿದ್ದಾಗ ಏನಾರು ತಿನ್ನುವಾಗ ಟಿ ವಿ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಒಂದು ಫಿಲ್ಮ. ಅಂದರೆ ತಿರ್ಗಾ ನೋಡ್ತಾಯಿಲ್ಲ. ಒಂದೇ ಈ ಮಕ್ಳು ಮರಿ ಇರೋದ್ರಿಂದ ನೆಮ್ಮದಿ ಟಿ ವಿನೂ ನೋಡೋಕ್ಕಾಗಲ್ಲ. ಅಂದರೆ ಟಿ ವಿ ನೋಡೋಕ್ಕೂ ಬಿಡಲ್ಲ. ಸೊ ಹಾಗಾಗಿ ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ಅರ್ಧ ಚೂಚೂರು. ಇವತ್ತು ಮುಗಿಸ್ಬೋದೇನೋ ನೋಡೋಣ. ಎಲ್ಲ ಕೆಲಸ ಬಿಟ್ಬಿಟ್ಟು ನಾನು ನನ್ನ ಮಗ ಕೂತ್ಕೊಂಡಿದ್ವು. ಅವನಿಗೂ ಇಷ್ಟ ನೋಡೋದು. ಇಂಟ್ರೆಸ್ಟಲ್ಲಿ ನೋಡ್ತಾನೆ. ರೈಮ್ಸ್ ಆದರೆ ಒಂದು 10 ನಿಮಿಷ ಹೋಗ್ತಾನೆ ಬರ್ತಾನೆ ನೋಡ್ತಾನೆ. ಬಟ್ ಫಿಲ್ಮ್ ಆದರೆ ಕ್ಲೀನಾಗಿ ನೋಡ್ತಾನೆ ಕೂತ್ಕೊಂಡು. ಅಲ್ವ ಮಗನೇ? ಈಗ ಯಾವ ಫಿಲ್ಮ್ ನೋಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನೋಡಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಕನ್ನಡ ಫಿಲ್ಮು ಯಾವ್ದು ಇರ್ಬೋದು ಹೇಳಿ ನೋಡೋಣ. ಯಾವ ಫಿಲ್ಮ್ ಇರ್ಬೋದು ಇದು? ಗೆಸ್ ಮಾಡಿ ನೋಡೋಣ. ನೋಡೋಣ ಈಗ ನಾವು ವಾಕ್ ಹೋಗ್ಬಿಟ್ಟು ಬರೋದ್ರೊಳಗೆ ಹೇಗೆ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಸ್ಟ್ರಾಬೆರಿ ರೆಡ್ ಇರುತ್ತೆ, ಪಿಂಕ್ ಹಚ್ತಾ ಇದ್ದಾರೆ. ಪಿಂಕ್ ಸ್ಟ್ರಾಬೆರಿನೇ ಇರುತ್ತೆ. ಹೌದಾ? ನಾನು ಪಾಪ ರೆಡಿ ಮಾಡಿ ನನ್ನ ಮಗನ ಕೂರಿಸಿದ್ದೀನಿ. ಇದೆಲ್ಲ ಆಟ ಸಾಮಾನು ಮುತ್ಕೊಂಡು ಹೋಗ್ಬೇಕೀಗ. ಹೋಗೋಣ ಬಂಗಾರಿ. ಅಪ್ಪಾಜಿ ಬರಲ್ಲ. ನನ್ನ ಮಗಳಿಗೆ ಕರ್ಕೊಬರೋ ಟೈಮ್ ಆಯಿತು. ನನ್ನ ಮಗ ಮಲಗಿದ್ದಾನೆ. ಅದಕ್ಕೆ ನಿಧಾನ ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ಕರ್ಕೊಬರೋಕೆ 10 ನಿಮಿಷ ಆಗುತ್ತೆ ಅಷ್ಟೇ. ಅಷ್ಟರಲ್ಲಿ ನಮ್ಮ ಮನೆಯವರಿಗೆ ವೀಡಿಯೋ ಕಾಲ್ ಮಾಡಿಟ್ಟಿದ್ದೀನಿ. ಎದ್ದರೆ ಆಟ ಆಡಿಸ್ಕೊಂಡಿರ್ತಾರೆ. ಹೋಗ್ತಾ ಇದ್ದೀನಿ. ಅಂದರೆ ಅವನಿಗೆ ಮಲಗಿಸೊಂದು 10 ನಿಮಿಷ ಅರ್ಧ ಗಂಟೆ ಎದ್ದೇಳಲ್ಲ. ಅರ್ಧ ಮುಕ್ಕಾಲು ಗಂಟೆ ಅವ್ನು ಎದ್ದೇಳಲ್ಲ. ಸೊ ಹಾಗಾಗಿ ಅವ್ನು ಮಲಗಿಸ್ಬಿಟ್ಟು ಹೋಗ್ತೀನಿ. ಅವ್ನು ಎದ್ದೇಳೋದ್ರೊಳಗೆ ನಾನು ಬಂದುಬಿಡ್ತೀನಿ. ಅಲ್ಲಿ ಅವ್ರ ಅಪ್ಪಗೆ ವೀಡಿಯೋ ಕಾಲ್ ಮಾಡಿಟ್ಟಿರ್ತೀನಿ. ಸೊ ಅವ್ರು ನೋಡ್ಕೊತಾ ಇರ್ತಾರೆ. ಎದ್ರೆ ಆಟ ಆಡಿಸ್ತಾರೆ. ನನ್ನ ಮಗಳು ಬಿಡೋ ಟೈಮ್ ಇವಾಗ ಕರೆಕ್ಟಾಗಿ ಮಲಗಿಸ್ಬಿಟ್ಟಿದ್ದೀನಿ. ಯಾಕಂದರೆ ಅವನ್ನ ಕರ್ಕೊಂಡು ನನಗೆ ಅವಳನ್ನ ಕರ್ಕೊಬಿಟ್ಟು ಬರೋಕ್ಕೆ ಕಷ್ಟ. ಮೊದಲೆಲ್ಲ 2 ವೀಲರ್ ಬರಬೇಕಿಂತ ಮುಂಚೆ ಹೆಂಗೆ ಏನು ಮಜವಾಗಿ ಓಡಿಸ್ತಾ ಇದ್ದು. ಈಗ ಸ್ವಲ್ಪ ಭಯ ಆಗುತ್ತೆ. ಅದರಲ್ಲೂ ಅವನ್ನ ಇಟ್ಕೊಂಡು ಹೋಗಿ ಇಲ್ಲಿ ವೆಹಿಕಲ್ಸು ಮತ್ತು ನಾಯಿಗಳ ಕಟ್ಟ ಇರುತ್ತೆ. ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ಅವನ್ನ ಮಲಗಿಸ್ಬಿಟ್ಟು ಅವರಪ್ಪವಿದ್ದರೆ ಅವರಪ್ಪ ಹೋಗಿ ಕರ್ಕೊಬರ್ತಾರೆ. ಇವತ್ತು ಅವ್ರ ಡ್ಯಾಡಿ ಇಲ್ಲ. ಸೊ ಮಲಗಿಸ್ಬಿಟ್ಟು ಅವರಪ್ಪಂಗೆ ವೀಡಿಯೋ ಕಾಲ್ ಮಾಡಿಟ್ಟು ಹೋಗಿರ್ತೀನಿ. ಇನ್ನೇನು ಹೋಗಿ ಬರೋಕ್ಕೆ ನನಗೆ ಒಂದು 20 ನಿಮಿಷ ಸಾಕು. ಅಲ್ಲ 10-15 ನಿಮಿಷ ಸಾಕು. ಹೋಗಿ ಅಷ್ಟೊಳಗೆ ಬಂದುಬಿಡ್ತೀವಿ. ಅದಾದ್ಮೇಲೆ ಮಲಗಿಸಿ ಹೋಗ್ತೀನಿ. ಬನ್ನಿ ಈಗ ಹೋಗ್ಬಿಟ್ಟು ಬರೋಣ ಬೈಕಲ್ಲಿ. ಮಗಳು ಸ್ಕೂಲಿಂದ ಬರ್ತಿದ್ದಾಗೇ ಹಾಲೆಲ್ಲ ಅವಳ ಕೈಕಾಲು ಮುಖ ತೊಳ್ಕೊಂಬರೋದ್ರೊಳಗೆ ಹಾಲೆಲ್ಲ ಬಿಸಿ ಮಾಡಿ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಕೊಡ್ತೀನಿ. ಕೂತ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡು ಬಿಟ್ಟು ಬರುತ್ತೆ. ಆಮೇಲೆ ಓದೋಕ್ಕೆ ಕೂತ್ಕೊಳ್ಳುತ್ತದು. ಆ್ಯಕ್ಚುಲಿ ನನ್ನ ಮಕ್ಳಿಗೆ ಜಾಸ್ತಿ ಬಿಸ್ಕೆಟೇ ಕೊಡಲ್ಲ. ಅಲ್ವ ಮಗಳು? ಇದಕ್ಕೆ ಕಡಿಮೆ. ಬೇಗ ತಿಂದುಬಿಟ್ಟು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಕೂತ್ಕೋ.